ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತಿನ ದಿವಸ ಶ್ರಾವಣ ಮೊದಲನೆಯ ಶನಿವಾರ, ಶ್ರೀ ಶನೇಶ್ವರ ಸ್ವಾಮಿ ರಾಜಯೋಗ ಕ್ಷೇತ್ರ. ಈ ಒಂದು ಕ್ಷೇತ್ರಕ್ಕೆ ಒಂದು ಇತಿಹಾಸ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹಿತ ತೋರ್ಪಡ್ತದೆ. ಪೂರ್ವದಲ್ಲಿ ಆಂಜನಪ್ಪ ಅನ್ನುವಂಥವರು ಅವರು ಶನಿ ಮಹಾರಾಜರ ಒಂದು ವೇಷಧಾರಿಯಾಗಿದ್ದರು. ತದನಂತರದಲ್ಲಿ ಅವರಿಗೆ ಸ್ಮರಣೆಯಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಒಂದು ಬಹುತೇಕವಾಗಿ ಒಂದು 18 ವರ್ಷದ ಒಂದು ವಿಗ್ರಹದ ಇತಿಹಾಸ ಇದೆ. ಯಾಕೆಂತಂದರೆ ಪೂರ್ವದಲ್ಲಿ ಊರಿನ ಆಚೆಗೆ ಇರುವಂಥದ್ದು ದೇವಸ್ಥಾನ. ತದನಂತರದಲ್ಲಿ ಆಮೇಲೆ ಇಲ್ಲಿ ಬಂದು ನೆಲೆಸಿ ಇಲ್ಲಿ 4 ವರ್ಷಗಳಾಯಿತು. ಮಹಾರಾಜ ಎನ್ನುವಂಥದ್ದು ಹೇಗೆ ಬಂತು ಅಂತಂದರೆ, ನಾವು ನಿತ್ಯವೂ ಪೂಜೆ ಮಾಡುವಾಗ ಒಂದು ರೀತಿ ರಾಜರ ಅನುಭವ ನಮಗೆ ಬಂದದ್ರಿಂದ ನಾವು ಶನಿ ಮಹಾರಾಜರು ಎನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ನಾವು ಕೊಡ್ತೇವೆ. ತದನಂತರದಲ್ಲಿ ಒಂದು ಕ್ಷೇತ್ರ ಅಂತ ಆದಮೇಲೆ ಒಂದು ಹೆಸರು ಅನ್ನುವಂಥದ್ದು ಇರಬೇಕು ಅಲ್ವಾ. ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಚರ್ಚೆಯನ್ನು ಮಾಡಿ, ಆಡಳಿತ ಮಂಡಳಿಯವರು ನಾವೆಲ್ಲರೂ ಸಹಿತ ಚರ್ಚೆಯನ್ನು ಮಾಡಿ ಶನೇಶ್ವರ ಸ್ವಾಮಿ ರಾಜಯೋಗ ಕ್ಷೇತ್ರ ಅನ್ನುವಂತಹ ವಿಶೇಷವಾದಂತಹ ಹೆಸರನ್ನು ನಾವು ಇಟ್ಟಿದ್ದೇವೆ. ರಾಜಯೋಗ ಕ್ಷೇತ್ರ ಅಂದರೆ ಅದರ ಅರ್ಥ ಏನು ಅಂತಂದರೆ, ಯಾರು ಭಕ್ತಿಯಿಂದ ಬಂದು ಆ ಸ್ವಾಮಿಯಲ್ಲಿ ಶರಣಾಗ್ತಾರೋ ಅವರಿಗೆ ರಾಜಯೋಗದ ಫಲವನ್ನು ಆ ಭಗವಂತ ನೀಡ್ತಾನೆ ಅನ್ನುವಂಥದ್ದು ಒಂದು ಈ ಕ್ಷೇತ್ರದ ಒಂದು ಹೆಸರಿನ ಒಂದು ಪ್ರತೀತಿ. ಅದೇ ರೀತಿಯಲ್ಲಿ ಭಕ್ತಾದಿಗಳೆಲ್ಲರೂ ಸಹಿತ ಸಂಪೂರ್ಣವಾಗಿ ಬಂದು ದೇವತೆಗಳ ಸಂಪೂರ್ಣ ಅನುಗ್ರಹವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಮಹಾಗಣಪತಿ ಸಮೇತವಾಗಿ, ಮಹಾಗಣಪತಿ ಆಂಜನೇಯ ಸಮೇತವಾಗಿ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಎಲ್ಲರಿಗೂ ಬೆಂಗಳೂರಿನ ಯಲಹಂಕ ತಾಲೂಕಿನ ಜಾಲ ಹೋಬಳಿಯ ಬಳಿ ಇದೆ ಶ್ರೀ ಶನೇಶ್ವರ ಸ್ವಾಮಿಯ ರಾಜಯೋಗ ಕ್ಷೇತ್ರ ಶಕ್ತಿಪೀಠ. ಶ್ರೀ ಶನೇಶ್ವರ ಸ್ವಾಮಿ ಎಂದರೆ ನವಗ್ರಹಗಳಲ್ಲಿ ಒಬ್ಬರಾದ ಶನಿದೇವ ಕರ್ಮಫಲದಾತ, ನ್ಯಾಯ ದೇವರು ಅಂತಾನೂ ಕರೀತಾರೆ. ಶನಿದೇವರ ಮುಖ್ಯ ವಿಶೇಷಗಳೇನೆಂದರೆ, ಸೂರ್ಯದೇವ ಮತ್ತು ಛಾಯಾದೇವಿಯ ಮಗ ಕೃಷ್ಣ ವರ್ಣದವರು ಕಾಗೆಯನ್ನ ವಾಹನವಾಗಿ ಹೊಂದಿದ್ದಾರೆ. ಕಾರ್ಯ ಒಬ್ಬರ ಒಳ್ಳೆ ಕೆಟ್ಟ ಕರ್ಮಕ್ಕೆ ತಕ್ಕಂತೆ ಫಲವನ್ನ ಕೊಡುವವರು, ಅದಕ್ಕೆ ಕರ್ಮಫಲದಾತ ಶನಿ ಅಂತಾರೆ. ಶನಿದೇವರಿಗೆ ಪ್ರಿಯವಾದ ದಿನ ಶನಿವಾರ. ಈ ದಿನ ಕಪ್ಪು ಬಣ್ಣ, ಎಳ್ಳು ಎಣ್ಣೆ ದಾನ ಮಾಡುವುದು ವಿಶೇಷ. ದೇವರಿಗೆ ಪ್ರಿಯವಾದ ವಸ್ತುಗಳು ಕಪ್ಪು ಎಳ್ಳು, ಎಣ್ಣೆ, ನೀಲಿ ಬಣ್ಣದ ಹೂವು, ಕಬ್ಬಿಣ. ಇದಲ್ಲದೆ ರಾಜ್ಯದ ನಾನಾ ಭಾಗಗಳಲ್ಲಿ ಶ್ರೀ ಶನೀಶ್ವರ ಸ್ವಾಮಿಯ ಶಕ್ತಿ ಪೀಠಗಳು ಹೆಚ್ಚಾಗಿದ್ದು, ಆಯಾ ಕ್ಷೇತ್ರಕ್ಕೆ ತಕ್ಕಂತೆ ಅಲ್ಲಿನ ವಿಶೇಷ ಆಶೀರ್ವಾದ ಶಕ್ತಿಯನ್ನ ಹೊಂದಿ ಭಕ್ತರಿಗೆ ನಾನಾ ರೀತಿಯಲ್ಲಿ ಆಶೀರ್ವದಿಸ್ತಾ ಇದೆ. ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವಿತ ಅವಧಿಯಲ್ಲಿ ಶನೇಶ್ವರ ಸ್ವಾಮಿಯು ತಮ್ಮ ರಾಶಿ ನಕ್ಷತ್ರಕ್ಕೆ ಪ್ರವೇಶ ಹೊಂದಿ ಹೋಗ್ತಾರೆ ಎಂಬುದು ನಂಬಿಕೆ ಇದೆ. ಇಂತಹ ಸಮಯದಲ್ಲಿ ಶ್ರೀ ಸ್ವಾಮಿಯಿಂದ ರಕ್ಷಣೆ ಪಡೆದುಕೊಂಡು ತಮ್ಮ ಜೀವನದ ಏಳಿಗೆಗಾಗಿ ಓಂ ಶಂ ಶನೇಶ್ವರಾಯ ನಮಃ 108 ಬಾರಿ ಜಪಿಸಿದ್ರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇದಲ್ಲದೆ ಶನಿದೋಷ ಇದ್ದವರಿಗೆ ಎಳ್ಳೆಣ್ಣೆ ಅಭಿಷೇಕ, ಕಪ್ಪು ಬಟ್ಟೆ ದಾನ ಮಾಡೋದು ಶ್ರೇಷ್ಠ ಅಂತ ಧಾರ್ಮಿಕ ನಂಬಿಕೆಯೂ ಸಹ ಇದೆ. ರಾಜ್ಯದಲ್ಲಿ ಇಂತಹ ಶನೀಶ್ವರ ಸ್ವಾಮಿಯ ಶಕ್ತಿ ಪೀಠಗಳು ಇತ್ತೀಚೆಗೆ ಭಕ್ತರ ನಾನಾ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಹೆಚ್ಚು ಖ್ಯಾತಿ ಪಡೆದುಕೊಳ್ತಾ ಇವೆ. ಇದರಲ್ಲಿ ಬೆಂಗಳೂರು ಯಲಹಂಕ ತಾಲೂಕಿನ ಜಾಲ ಹೋಬಳಿಯ ಬಂಡಿ ಕೋಡಿಗೆಹಳ್ಳಿ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ರಾಜಯೋಗ ಕ್ಷೇತ್ರ ಕಳೆದ 18 ವರ್ಷಗಳ ಹಿಂದೆ ಶ್ರೀ ಸ್ವಾಮಿಯ ಉದ್ಭವಿಸಿದ್ದು, ಈಗ ಅದನ್ನು 4 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿ 4 ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ಲಕ್ಷ ದೀಪೋತ್ಸವ ಸಮಾರಂಭವನ್ನು ಗ್ರಾಮಸ್ಥರು ಎಲ್ಲಾ ಪಕ್ಷ ಭೇದ ಜಾತಿ ಭೇದವನ್ನ ಮರೆತು ಒಂದೆಡೆ ಸೇರಿ ಅತಿ ವಿಜೃಂಭಣೆಯಿಂದ ಈ ಸಮಾರಂಭವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿ ಸೆಪ್ಟೆಂಬರ್ 5ರಂದು ಕೊನೆಯ ಶ್ರಾವಣ ಮಾಸದ ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಮಹಾಗಣಪತಿಯೊಂದಿಗೆ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವ ಸಮಾರಂಭವು ಶನಿವಾರ ನಡೆಯಲಿದ್ದು, ಈ ಸಮಾರಂಭದಲ್ಲಿ ನಾಡಿನ ಮಂತ್ರಿ ಮಹೋದಯರು ಹಾಗೂ ಕೇಂದ್ರ ಸಚಿವರು, ಶಾಸಕರು ಹಾಗೂ ರಾಜಕೀಯ ಮುಖಂಡರುಗಳು, ಸಂಘ ಸಂಸ್ಥೆಯ ಮುಖಂಡರು ಪಾಲ್ಗೊಳ್ಳುತ್ತಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಲಕ್ಷ ದೀಪೋತ್ಸವಕ್ಕೆ ಕೋಡಿ ಶ್ರೀಗಳ ಭೇಟಿ. ಸೆಪ್ಟೆಂಬರ್ 5ರಂದು ಶನಿವಾರ ನಡೆಯಲಿರುವ ಶ್ರೀ ಶನೇಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವಕ್ಕೆ ನಾಡಿನ ಹೆಸರಾಂತ ಕಾಲಜ್ಞಾನದ ಪೀಠಾಧಿಪತಿಗಳು ಹಾಗೂ ದೇಶ ವಿದೇಶಗಳ ಭವಿಷ್ಯವನ್ನ ನುಡಿಯುವುದರಲ್ಲಿ ಹೆಸರುವಾಸಿಯಾಗಿರುವ ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಪಾಲ್ಗೊಳ್ಳುವುದು ಅತ್ಯಂತ ವಿಶೇಷಕರವಾಗಿದೆ, ಗ್ರಾಮದ ಮುಖಂಡರು ತಿಳಿಸಿದ್ದಾರೆ.